ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 2 ವರ್ಕ್ ಫ್ರಮ್ ಹೋಮು, ಅದನ್ನು ಪಾರ್ಟ್ ಟೈಮ್ ಡೇಟಾ ಎಂಟ್ರಿ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ಈ ಚಾನಲಲ್ಲಿ ಯಾವುದೇ ರೀತಿ ಜಾಬ್ ಅಪ್ಡೇಟ್ ಕೊಟ್ಟರು ಕೂಡ ಅದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಸೊ ಇದೊಂದು ವೆರಿಫೈಡ್ ಜಾಬ್ ಅಪ್ಡೇಟ್ ಆಗಿರುತ್ತೆ. ಸೊ ನೀವು ಕೂಡ ವೆರಿಫೈ ಮಾಡಿ ಬಿಫೋರ್ ಅಪ್ಲೈಯಿಂಗ್ ದ ಜಾಬ್. ದಿಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಸೊ ನೀವು ಕೂಡ ಬಿಫೋರ್ ಯಾರೇ ಅಪ್ಡೇಟ್ ಕೊಟ್ರು, ಏನೇ ಜಾಬ್ ಅಪ್ಡೇಟ್ ಕೊಟ್ರು, ನೀವು ಒಂದ್ಸಲ ನಿಮ್ಮದೇ ಆದ ಓನ್ ಚೆಕ್ಸ್ ಮಾಡಿ ಆಮೇಲೆ ಅಪ್ಲೈ ಮಾಡಿ ಅಂತ ಕೂಡ ಹೇಳ್ತೀನಿ. ಆಮೇಲೆ ಬಿ ಅವೇರ್ ಆಫ್ ಸ್ಕ್ಯಾಮರ್ಸ್. ಅದೇ ರೀತಿ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಿಗೂ ₹1 ಕೂಡ ಕೊಡಬೇಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ಏನು ಅಂತ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ರೆಕೋರ್ ಅಂತ. ಇವರು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ರಿಮೋಟ್ ಆಗಿರುತ್ತೆ ಮತ್ತು ಪಾರ್ಟ್ ಟೈಮ್ ರೋಲ್ಗೆ ಕೂಡ ಇವರು ಹೈಯರ್ ಮಾಡ್ತಿದ್ದಾರೆ. ಸೊ ಇವ್ರದ್ದು ಜಾಬ್ ಸಮ್ಮರಿ ನೋಡೋದಾದ್ರೆ, ಈ ಕಂಪ್ನಿ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಡೇಟಾ ಸರ್ವಿಸ್ ಮತ್ತು ಎಂಪವರಿಂಗ್ ದ ನೆಕ್ಸ್ಟ್ ಜನರೇಷನ್ ಆಫ್ AI ಮಷಿನ್ ಲರ್ನಿಂಗ್ ಸೊಲ್ಯೂಷನ್ ಆ ಥರ ಕಂಪ್ನಿ ಆಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ಆಲ್ರೆಡಿ ಎಕ್ಸ್ಟಾಬ್ಲಿಷ್ಡ್ ಸ್ಟಾರ್ಟಪ್ಪೇ ಆಗಿರುತ್ತೆ. ಯಾಕೆಂದರೆ ಆಲ್ರೆಡಿ ಇಲ್ಲಿ 500 to 1000 ಮೆಂಬರ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದು ಬೇಕಾದ್ರೆ ನಾನು ಈ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಇಲ್ಲಿ ಜಾಬ್ ಸಮ್ಮರಿ ನೋಡೋದಾದರೆ, ವಿ ಆರ್ ಸೀಕಿಂಗ್ ಎ ಡೀಟೇಲ್ ಓರಿಯೆಂಟೆಡ್ ಇಮೇಜ್ ಅನೋಸೇಷನ್ ಸ್ಪೆಷಲಿಸ್ಟ್ ಟು ಜಾಯ್ನ್ ಅವರ್ ಡೈನಮಿಕ್ ಡೇಟಾ ಆಪರೇಷನ್ಸ್ ಟೀಮ್ ಅಂತೆ. ಸೊ ಈಗ ಡೇಟಾ ನೋಡಿ ಡೇಟಾ ಎಂಟ್ರಿ ಮಾಡೋರು, ಅಂದರೆ ಇಮೇಜ್ ನೋಡಿ ಡೇಟಾ ಎಂಟ್ರಿ ಮಾಡೋದನ್ನ ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಮೆಟಿಕ್ಯುಲಸ್ಲಿ ಐಡೆಂಟಿಫೈಯಿಂಗ್ ಆ್ಯಂಡ್ ಲೇಬಲಿಂಗ್ ದ ಆಬ್ಜೆಕ್ಟ್ ವಿತ್ ಇನ್ ದ ಇಮೇಜ್ ಅಕಾರ್ಡಿಂಗ್ ಟು ಸ್ಪೆಸಿಫಿಕ್ ಪ್ರಾಜೆಕ್ಟ್ ಗೈಡ್ಲೈನ್ಸ್. ಯಾಕಂದರೆ ಲೇಬಲ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕರೆಕ್ಟಾಗಿದೆನಾ, ಲೇಬಲ್ ಎಲ್ಲ ಕರೆಕ್ಟಾಗಿದೆನಾ ಅಂತ ಲೇಬಲಿಂಗ್ ಮಾಡೋದಾಗಿರುತ್ತೆ ಇಲ್ಲಿ. ಮತ್ತು ಇವಾಗ ವರ್ಕ್ ಈಸ್ ಎ ಕ್ರಿಟಿಕಲ್ ಫಸ್ಟ್ ಸ್ಟೆಪ್ ಇನ್ ದ AI ಡೆವಲಪ್ಮೆಂಟ್ ಪೈಪ್ಲೈನ್ ಆಗಿರುತ್ತಂತೆ. ಸೊ ಡೈರೆಕ್ಟ್ಲಿ ಇಂಪ್ಯಾಕ್ಟಿಂಗ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಅಕ್ಯುರಸಿ ಆಫ್ ದ ಕಂಪ್ಯೂಟರ್ ವಿಷನ್ ಮಾಡೆಲ್ಸ್. ಸೊ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ AIಗೆ ಟ್ರೈನ್ ಮಾಡೋದು. ಸೊ ಬಿಫೋರ್ ಅಕ್ಯುರೇಟಾಗಿ ನಾವು ಇಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ದ ಐಡಿಯಲ್ ಕ್ಯಾಂಡಿಡೇಟ್ ಈಸ್ ಅಬ್ಸರ್ವೆಂಟ್ ಮತ್ತು ಪೇಷೆಂಟ್, ಲೈಕ್ ಪೇಟೆಂಟ್ ಇರೋರು, ಮತ್ತು ಪೊಸೆಸ್ ಎ ಸ್ಟ್ರಾಂಗ್ ಆಪ್ಟಿಟ್ಯೂಡ್ ಫಾರ್ ದ ರಿಪಿಟೇಟಿವ್ ಆ್ಯಂಡ್ ಡೀಟೇಲ್ ಓರಿಯೆಂಟೆಡ್ ಆಗಿರಬೇಕು. ಸೊ ಯಾರು ತುಂಬ ಪೇಷನ್ಸ್ ಆಗಿದ್ದು ವರ್ಕ್ ಮಾಡೋಕ್ಕೆ ರೆಡಿ ಇದ್ದಾರೆ ಅವರು ಅಪ್ಲೈ ಮಾಡಿ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಈ ಜಾಬಲ್ಲಿ ಏನಿದೆ ಅಂದರೆ, ಅಕ್ಯುರೇಟ್ಲಿ ಐಡೆಂಟಿಫೈ ಆ್ಯಂಡ್ ಲೇಬಲ್ ಆಬ್ಜೆಕ್ಟ್ ಇನ್ ದ ಲಾರ್ಜ್ ವಾಲ್ಯೂಮ್ ಆಫ್ ಇಮೇಜ್ ಯೂಸಿಂಗ್ ಅವರ್ ಸ್ಪೆಷಲೈಸ್ಡ್ ಸಾಫ್ಟ್ವೇರ್ ಟೂಲ್ಸ್. ಅವ್ರದ್ದೇ ಟೂಲ್ಸ್ ಇರುತ್ತೆ. ಸೊ ಐಡೆಂಟಿಫೈ ಮಾಡಿ ನಾವು ಲೇಬಲ್ ಕೂಡ ಮಾಡಬೇಕು. ಕ್ರಿಯೇಟ್ ಎ ಪ್ರಿಸೈಸ್ ಬೌಂಡಿಂಗ್ ಬಾಕ್ಸ್ ಆ್ಯಂಡ್ ಅರೌಂಡ್ ಸ್ಪೆಸಿಫೈಡ್ ಆಬ್ಜೆಕ್ಟ್ ಅಂತ. ಅಂದರೆ ಯಾವುದಾದ್ರು ವೆಹಿಕಲ್ ಪೆಡಿಸ್ಟ್ರಿಯನ್ಸ್ ಏನು ಅಂತ ಒಂದೊಂದು ಆಬ್ಜೆಕ್ಟ್ನ ಒಂದೊಂದಕ್ಕೆ ಹಾಕಿ ಬಾಕ್ಸ್ಗೆ ಹಾಕಿ ಇಡಬೇಕಾಗಿರುತ್ತೆ. ಆಮೇಲೆ ಪರ್ಫಾರ್ಮ್ ಡೀಟೇಲ್ ಸೆಗ್ಮೆಂಟೇಷನ್ನು ಇದೆಲ್ಲ ಮಾಡಬೇಕಾಗುತ್ತೆ. ಮತ್ತು ಐ ಪ್ರಿಸಿಷನ್ ಟಾಸ್ಕ್ ಕೂಡ ಇರುತ್ತೆ. ಅಂತಂದರೆ ಅಕ್ಯುರೇಟಾಗಿ ಮಾಡಬೇಕು. ಎನ್ಶೂರ್ ಆಲ್ ದ ಅನೋಸೇಷನ್ ಮೀಟ್ ಸ್ಟ್ರಿಕ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಆ್ಯಂಡ್ ಪ್ರಾಜೆಕ್ಟ್ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್. ಇಲ್ಲಿ ನೋಡೋದಾದರೆ ಇಲ್ಲಿ ಸ್ಟ್ರಿಕ್ಟಾಗಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಂತಂದರೆ ನಾವು ಎಂಟರ್ ಮಾಡ್ತಾ ಇರೋ ಡೇಟಾನ ಲೇಬ್ಲಿಂಗ್ ಮಾಡ್ತಾ ಇರೋದು ಕರೆಕ್ಟಾಗಿದೆನಾ, ಅಕ್ಯುರೇಟಾಗಿದೆನಾ ಅಂತ ಕೂಡ ಚೆಕ್ ಮಾಡಬೇಕಾಗಿರುತ್ತೆ. ಮತ್ತು ವರ್ಕ್ ಕೊಲಾಬ್ರೇಟ್ಲಿ ವಿತ್ ದ ಟೀಮ್ ಲೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಜೆಕ್ಟ್ ಗೈಡ್ಲೈನ್ಸ್ ಅಂತಂದರೆ ಬೇರೆ ಬೇರೆ ಟೀಮ್ ಅವ್ರ ಜೊತೆ ಕೂಡ ನಾವು ವರ್ಕ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಮೀಟ್ ಡೈಲಿ ಆ್ಯಂಡ್ ವೀಕ್ಲಿ ಟಾರ್ಗೆಟ್ ಫಾರ್ ಅನೋಸೇಷನ್ ವಾಲ್ಯೂಮ್ ಆ್ಯಂಡ್ ಕ್ವಾಲಿಟಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಇಂಜಿನಿಯರ್ಸ್ ಟೀಮು ಮತ್ತು ಅನೋಸೇಷನ್ ಟೀಮ್ ಜೊತೆ ಎಲ್ಲ ಅವ್ರದ್ದು ಫೀಡ್ಬ್ಯಾಕ್ ತೊಗೋಬೇಕು, ಯಾವ ಥರ ವರ್ಕ್ ಆಗ್ತಿದೆ ಅನ್ನೋದೆಲ್ಲ ಫೀಡ್ಬ್ಯಾಕ್ ತೊಗೊಂಡು ನಾವು ಅದನ್ನೆಲ್ಲ ವರ್ಕ್ ಫ್ಲೋ ಮಾಡಬೇಕಾಗಿರುತ್ತೆ. ಇನ್ನು ಏನೇನು ಸ್ಕಿಲ್ಸ್ ಬೇಕು ಅಂತ ಅಂದರೆ, ಎಕ್ಸೆಪ್ಷನಲ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಹೈ ಡಿಗ್ರಿ ಆಫ್ ಅಕ್ಯುರೇಸಿ ಇರಬೇಕಂತೆ. ಮತ್ತು ಸ್ಟ್ರಾಂಗ್ ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು. ಅಂತಂದರೆ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡೋಕ್ಕೆ, ಎಕ್ಸೆಲ್ಗಳು ಯೂಸ್ ಮಾಡೋಕ್ಕೆ, ಡೇಟಾ ಎಂಟ್ರಿ ಮಾಡೋಕ್ಕೆಲ್ಲ ನಾಲೆಡ್ಜ್ ಇರಬೇಕು. ಮತ್ತು ಐ ಫಾರ್ ಕೋಆರ್ಡಿನೇಟ್ ಫೈನ್ ಮೋಟರ್ಸ್ ಫಾರ್ ಪ್ರಿಸಿಷನ್ ಮೌಸ್ ವರ್ಕ್ ಅಂತಂದರೆ ಈಗ ಮೌಸಲ್ಲಿ ಯಾವ ಥರ ವರ್ಕ್ ಮಾಡೋದು ಅಂತ ಕೂಡ ನಾಲೆಡ್ಜ್ ಇರಬೇಕು. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು. ಇಲ್ಲಿ ಡಿಪ್ಲೊಮೊ ಅಂತ ಅಂದರೆ ಹೈಸ್ಕೂಲ್ ಡಿಪ್ಲೊಮೊ ಆಗಿರೋರು, ಬ್ಯಾಚುಲರ್ಸ್ ಡಿಗ್ರೀಸ್ ನಾಟ್ ರಿಕ್ವೈರ್ಡ್ ಅಂತ ಕೂಡ ಹೇಳಿದ್ದಾರೆ. ಸೊ ನೀವು 12th ಪಾಸ್ ಆಗಿದೆ, ಡಿಪ್ಲೊಮೊ ಆಗಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಮತ್ತು ಇಲ್ಲಿ ಯಾವುದೇ ರೀತಿ ಪ್ರೊಫೆಷ್ನಲ್ ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ, ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತೀವಿ ನಾವೇ ಅಂತ ಕೂಡ ಹೇಳಿದ್ದಾರೆ. ಸೊ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಲೂ ತೋರಿಸಿದ್ದೀನಿ, ಲಿಂಕ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ.
ಇವಾಗ ಸೆಕೆಂಡ್ ಜಾಬ್ ಮೂವ್ ಆನ್ ಆಗೋಣ. ಫಸ್ಟ್ ಕಂಪ್ನಿದು ಲಿಂಕ್ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಲೈಕ್ ನೋಡಿ ಇಲ್ಲಿ ಪೇಔಟ್ ಎಲ್ಲ ಹಾಕಿದ್ದಾರೆ. ಲೈಕ್ 100 per hours ಅಂತೆ. ಇಲ್ಲಿ ಮಿನಿಮಮ್ 4 hours ಇದೆ ಇನ್ಕ್ಲೂಡ್ ಆಗಿರುತ್ತೆ. ಹಾಲಿಡೇಸಲ್ಲೂ ಕೂಡ ವರ್ಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ಎಜುಕೇಷನ್ 12th ಪಾಸ್ ಆರ್ ಈಕ್ವಲೆಂಟ್, ಬ್ಯಾಚುಲರ್ಸ್ ಪ್ಲಸ್ ಇದೆ, ಬಟ್ ಮ್ಯಾಂಡೇಟರಿ ಏನಿಲ್ಲ. ಇಲ್ಲಿ ನಮ್ಮದು ಇಮೇಲ್ ಕೊಡಬೇಕು, ನಮ್ಮದು ಫುಲ್ ನೇಮು ಮತ್ತು ಪ್ರೈಮರಿ ಕಾಂಟ್ಯಾಕ್ಟು, ಆಲ್ಟರ್ನೇಟಿವ್ ನಂಬರ್, ಫೋನ್ ನಂಬರ್, ವಾಟ್ಸಪ್ ನಂಬರ್ ಕೊಡಿ, ಇಮೇಲ್ ಅಡ್ರೆಸ್ ಕೊಡಿ. ನಿಮ್ಮದು ಯಾವುದು ಸಿಟಿ ಅಂತ ಕೇಳ್ತಿದ್ದಾರೆ, ನಿಮ್ಮ ಸಿಟಿ ಯಾವುದು ಅಂತ ಚೂಸ್ ಮಾಡ್ಕೊಳ್ಳಿ. ನಿಮ್ದು ಏನು ಕ್ವಾಲಿಫಿಕೇಷನ್ ಆಗಿದೆ ನೋಡ್ಕೊಳ್ಳಿ. ಡಿಪ್ಲೊಮಾ ಅದಕ್ಕೆ ಕೂಡ ಹಾಕೋಬೋದು. ಡು ಯು ಹ್ಯಾವ್ ಎ ಲ್ಯಾಪ್ಟಾಪ್ ಅವೈಲೇಬಲ್ ಫಾರ್ ದ ವರ್ಕ್ ಅಂತ ಕೇಳ್ತಿದ್ದಾರೆ. ಸುಮ್ಮನೆ ಇಲ್ಲ ಅಂತ ಅಂದರೆ ಎಸ್ ಅಂತ ಹಾಕ್ಕೊಳ್ಳಿ. ಸೊ ಸೆಲೆಕ್ಟ್ ಆದಮೇಲೆ ನೋಡೋಣ. ವೈಫೈ ಇದೆನಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ರೆಡಿ ಟು ವರ್ಕ್ ಮಿನಿಮಮ್ 4 hours ಡೈಲಿ ಇನ್ಕ್ಲೂಡಿಂಗ್ ಹಾಲಿಡೇಸ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲಿ 20 minutes ಆನ್ಲೈನ್ ಟ್ರೈನಿಂಗ್ ಇರುತ್ತೆ. ಸೊ ಅವೈಲೇಬಲ್ ಇದ್ದೀರಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳೋಣ. ಸಾರಿ, ಅವೈಲೇಬಲ್ ಟು ವರ್ಕ್ ಫಾರ್ ದ ನೆಕ್ಸ್ಟ್ 2 weeks ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಿಮಗೆ 100 rupees ಕಾಂಪನ್ಸೇಷನ್ ಓಕೆನಾ ಅವರ್ಗೆ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ವೀಕ್ಲಿ ಪೇಮೆಂಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಇಂಗ್ಲೀಷ್ ಮಾತಾಡೋಕ್ಕೆಲ್ಲ ಬರುತ್ತಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಕೊಡಿ ಎಲ್ರೂ. ಸೆಕೆಂಡ್ ಜಾಬ್ ಬಂದ್ಬಿಟ್ಟು ಮೇಕ್ ಮೈ ಟ್ರಿಪ್ ಅಂತ. ಇದು ಫ್ಲೈಟ್ ಎಕ್ಸ್ಪರ್ಟ್ ರೋಲ್ಗೆ ಯಾರು ಮಾಡ್ತಿದ್ದಾರೆ. ಸೊ ಇದು ಪಾರ್ಟ್ ಟೈಮ್ ಆಗಿರುತ್ತೆ. ಇವ್ರ ಕಡೆಯಿಂದ ನಮಗೂ ಕಾಲ್ ಬಂದಿತ್ತು, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಅಪ್ಲೈ ಮಾಡಿ. ಯಾಕೆಂದರೆ ಇದು ಯಾವ ಥರ ನೋಡ್ತಾ ಇದ್ದಾರೆ ಅಂದರೆ ವರ್ಕಿಂಗ್ ಇರಬಾರ್ದಂತೆ ಇವ್ರಿಗೆ. ಸೊ ಪಾರ್ಟ್ ಟೈಮ್ ಆಗಿದ್ರು ಕೂಡ ಬೇರೆ ಕಂಪ್ನಿಲೆಲ್ಲ ವರ್ಕ್ ಮಾಡ್ತಾ ಇರ್ಬೋದಂತೆ. ಸೊ ಅದಕ್ಕಾಗಿ ನಾನು ಸೆಲೆಕ್ಟ್ ಆಗಲಿಲ್ಲ ಈ ಜಾಬ್ಗೆ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಅದಕ್ಕೇ ನಾನು ಇವಾಗ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇದು ಫ್ಲೈಟ್ ಎಕ್ಸ್ಪರ್ಟ್ ರೋಲ್ಗೆ ಯಾರು ಮಾಡ್ತಾ ಇರೋದು. ಇಲ್ಲಿ ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮು. ಇದು ನೋಡೋದಾದ್ರೆ ರೋಲ್ ಡಿಸ್ಕ್ರಿಪ್ಷನ್ ನೋಡೋದಾದರೆ, ದಿಸ್ ಈಸ್ ಎ ವರ್ಕ್ ಫ್ರಮ್ ಹೋಮ್ ರೋಲ್ ಫಾರ್ ಫ್ಲೈಟ್ ಎಕ್ಸ್ಪರ್ಟ್ ಅಂತೆ. ಮೇಕ್ ಮೈ ಟ್ರಿಪ್ ಗೊತ್ತೇ ಇರುತ್ತೆ ಎಲ್ರಿಗೂ. ದ ಫ್ಲೈಟ್ ಎಕ್ಸ್ಪರ್ಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಅಸಿಸ್ಟಿಂಗ್ ಕಸ್ಟಮರ್. ಇಲ್ಲಿ ಅಸಿಸ್ಟಿಂಗ್ ಕಸ್ಟಮರ್ ವಿತ್ ಅ ಫ್ಲೈಟ್ ಬುಕ್ಕಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಕಂಪ್ರೆನ್ಸಿವ್ ಇನ್ಫಾರ್ಮೇಷನ್ ಟು ದ ಕಸ್ಟಮರ್. ಅಂತಂದರೆ ಈಗ ಬೇರೆ ಬೇರೆ ಕಂಟ್ರಿಗೆಲ್ಲ ಹೋಗ್ತಾ ಇರ್ತಾರೆ, ಫ್ಲೈಟ್ ಎಲ್ಲ ಬುಕ್ ಮಾಡಿಕೊಂಡು. ಸೊ ಅವ್ರಿಗೆ ನಾವು ಅಸಿಸ್ಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ದ ರೋಲ್ ಇನ್ವಾಲ್ವ್ ಹ್ಯಾಂಡ್ಲಿಂಗ್ ದ ಕಸ್ಟಮರ್ ಕ್ವೆರೀಸ್, ರಿಸಾಲ್ವಿಂಗ್ ಇಶ್ಯೂಸ್ ಆ್ಯಂಡ್ ಎನ್ಶೂರಿಂಗ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಅಂತ. ಅಂದರೆ ಇವಾಗ ಯಾರು ಕಾಲ್ ಮಾಡಿದ್ರೆ ಅವ್ರಿಗೆ ಆನ್ಸರ್ ಮಾಡೋದು, ಏನಾದ್ರು ಇಶ್ಯೂಸ್ ಬಂದರೆ ಅವ್ರದ್ದೇನಾದ್ರು ಬುಕ್ ಮಾಡಿದ್ದಾರೆ ಬಟ್ ಏನು ಮೆಸೇಜ್ ಹೋಗಿಲ್ಲ, ಬುಕ್ ಆಗಿರೋದು ಫ್ಲೈಟ್ ಅಂತ ಅಂದರೆ, ಸೊ ಅದಕ್ಕೆಲ್ಲ ನಾವು ಅದನ್ನ ಚೆಕ್ ಮಾಡಿ ಇಶ್ಯೂನ ರಿಸಾಲ್ವ್ ಮಾಡಿಕೊಡ್ಬೇಕಾಗಿರುತ್ತೆ. ಇಲ್ಲಿ ಅಚೀವಿಂಗ್ ಮಂತ್ಲಿ ಗೋಲ್ಸ್ 100% ಫೋಕಸ್ ಆನ್ ಸೇಲ್ಸ್ ಅಂತಂದರೆ ಗೋಲ್ಸ್ ಕೂಡ ಇರುತ್ತೆ ಇಲ್ಲಿ. ಸೊ ಈ ಗೋಲ್ಸ್ನ ಅಚೀವ್ ಮಾಡಬೇಕಾಗಿರುತ್ತೆ. ಮತ್ತು ಬೇರೆ ಬೇರೆ ಫಂಕ್ಷನಲ್ ಟೀಮ್ ಜೊತೆ ಕೂಡ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಎನ್ಶೂರ್ ಕಂಪ್ಲೇಂಟ್ ರೆಸೊಲ್ಯೂಷನ್ ವಿತ್ ಇನ್ ದ ಸ್ಪೆಸಿಫೈಡ್ ಟೈಮ್ ಅಂತೆ. ಸೊ ಯಾವ್ದು ಕರೆಕ್ಟಾಗಿರೋ ಟೈಮಲ್ಲಿ ಅಂತಂದರೆ ಒಂದು SL ಅಂತ ಇರುತ್ತೆ, ಒಂದು ಟಿಕೆಟ್ ರೈಸ್ ಮಾಡಿದರೆ ವಿತಿನ್ ಆ ಟೈಮ್ ಪೀರಿಯಡ್ ಅಷ್ಟರಲ್ಲೇ ನಾವು ಅವ್ರಿಗೆ ರಿಸಾಲ್ವ್ ಮಾಡಿಕೊಡ್ಬೇಕು. ಮತ್ತು ಇಲ್ಲಿ ಅದೇ ಟು ಆಪರೇಷನಲ್ ಗೈಡ್ಲೈನ್ಸ್ ಮತ್ತು ಟ್ರೈನಿಂಗ್, ಇಲ್ಲಿ ಕೂಡ ಟ್ರೈನಿಂಗ್ ಕೊಡ್ತಾರೆ. ಆ ಗೈಡ್ಲೈನ್ಸ್ ತಕ್ಕನಾಗಿ ಕೂಡ ನಾವು ಇಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಇನ್ನು ಪ್ರಿಫರ್ಡ್ ನೋಡೋದಾದರೆ ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು. ಮತ್ತು ಇಲ್ಲಿ ಟ್ರಾವೆಲ್ ಫ್ಲೈಟ್ ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದೆ, ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ಎಸೆನ್ಷಿಯಲ್ ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತಂದರೆ ಎನಿ ಗ್ರ್ಯಾಜುಯೇಟ್ಸ್, ಇಲ್ಲಿ ಗ್ರ್ಯಾಜುಯೇಟ್ಸ್ ಕೇಳಿದ್ದಾರೆ, ಅಲ್ಲಿ ಡಿಪ್ಲೊಮಾ ಮತ್ತು ಹೈಸ್ಕೂಲ್ ಕೇಳಿದ್ದಾರೆ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಮತ್ತು ಇಲ್ಲಿ ಕಂಪ್ಯೂಟರ್ ಲಿಟ್ರಸಿ ಅಂದರೆ ಕಂಪ್ಯೂಟರ್ ಹೆಂಗೆ ವರ್ಕ್ ಮಾಡೋಕ್ಕೆ ಅಂತಂದರೆ ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನ ಆ್ಯಕ್ಸಸ್ ಮಾಡೋಕ್ಕೆ ಬರಬೇಕು. ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಫ್ಲೂಯೆನ್ಸಿ ಬೇಕು ಅಂತ ಹೇಳಿದ್ದಾರೆ. ಮತ್ತು ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ಕೂಡ ಇರಬೇಕು, ಅಂದರೆ ಕಸ್ಟಮರ್ ಹತ್ರ ಮಾತಾಡಿ ಚೆನ್ನಾಗಿ ಅವ್ರನ್ನ ಒಪ್ಸೋ ಥರ ಇರಬೇಕು ಅಂತ ಕೂಡ ಹೇಳ್ತಾರೆ. ಇನ್ನು ಪೇಔಟ್ ಬಂದರೆ ಇಲ್ಲಿ ವೇರಿಯಬಲ್, ದ ಅಮೌಂಟ್ ಆಫ್ ಮಂತ್ಲಿ ಪೇಔಟ್ ಡಿಪೆಂಡ್ಸ್ ಆನ್ ದ ಫ್ಯಾಕ್ಟರ್ಸ್ ಸಚ್ ಎಸ್ ನಂಬರ್ ಆಫ್ ಬುಕ್ಕಿಂಗ್, ಕಸ್ಟಮರ್ ಫೋಕಸ್ ಪ್ಯಾರಾಮೀಟರ್ ಆ್ಯಂಡ್ ಅದರೆನ್ಸ್ ಟು ಪ್ರೋಸೆಸ್ ಅಂತ ಹೇಳಿದ್ದಾರೆ. ಅಪಾರ್ಟ್ ಫ್ರಮ್ ದಿಸ್ ವಿ ರೆಗ್ಯುಲರ್ಲಿ ರನ್ ಇನ್ಸೆಂಟಿವ್ ಕ್ಯಾಂಪನಿಂಗ್ ಅಂತೆ. ಇಲ್ಲಿ ಗಿಫ್ಟ್ ವೋಚರ್ ಮತ್ತು ವೆಕೇಶನ್ ಆಫರ್ಸ್ ಕೂಡ ಇದೆ, ಮತ್ತು ಟ್ರಾವೆಲ್ ಇನ್ಸೆಂಟಿವ್ಸ್ ಕೂಡ ಇದೆ. ಆ್ಯಂಡ್ ಮೋರ್ ಟು ಎನ್ಹಾನ್ಸ್ ಟು ಓವರ್ ಆಲ್ ಬೆನಿಫಿಟ್ ಫಾರ್ ಯು ಅಂತ ಕೂಡ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ, ಇದೊಂದು ಗುಡ್ ಆಪರ್ಚುನಿಟಿ. ಇದೊಂದು ಆಲ್ರೆಡಿ ದೊಡ್ಡ ಕಂಪ್ನಿನೇ ಹೌದು. ಇನ್ನು ನೋಟ್ ಅಂತ ಕೊಟ್ಬಿಟ್ಟು ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದೇರ್ ಓನ್ ಡ್ಯುಯಲ್ ಸಿಮ್ ಫೋನ್ ಇರಬೇಕಂತೆ. ನಮ್ಮ ಹತ್ರನೇ ಒಂದು ಹೊಸ ಫೋನ್ ಸಿಮ್ ಕೂಡ ತಗೋಬೇಕು. ಇಲ್ಲಿ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಇರಬೇಕು ಅಂತಂದರೆ ಇಲ್ಲಿ ವರ್ಕ್ ಮಾಡೋಕ್ಕೆ ನಮ್ಮದೇನೆ. ಇದು ಪಾರ್ಟ್ ಟೈಮ್ ಆಗೋದ್ರಿಂದ ಯಾರೂ ನಮಗೆ ಲ್ಯಾಪ್ಟಾಪ್ ಎಲ್ಲ ಕೊಡೋಲ್ಲ. ಸೊ ನಮ್ಮ ಹತ್ರನೇ ಲ್ಯಾಪ್ಟಾಪ್ ಇರಬೇಕಾಗಿರುತ್ತೆ.
ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡಿಕೊಂಡು ಈ ಜಾಬ್ಗೂ ಅಪ್ಲೈ ಮಾಡಿ. ಇನ್ನು ಸೆಕೆಂಡ್ ಜಾಬಿಗೆ ನೋಡೋದಾದ್ರೆ ನೋಡಿ, ಇಲ್ಲಿ ಅಪ್ಲೈ ಫಾರ್ ದ ಫ್ಲೈಟ್ ಎಕ್ಸ್ಪರ್ಟ್ ರೋಲು. ಇದನ್ನು ಕೂಡ ಮೇಕ್ ಮೈ ಟ್ರಿಪ್ಪು. ಸೊ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ, ಟರ್ನ್ ಯುವರ್ ಪ್ಯಾಷನ್ ಟು ಟ್ರಾವೆಲ್, ರಿವಾರ್ಡಿಂಗ್ ಕೆರಿಯರ್ಸ್ ಅಂತ ಹೇಳಿದ್ದಾರೆ. ಮತ್ತು ಕಾಂಪಿಟೇಟಿವ್ ಸ್ಯಾಲ್ರಿ ರಿವಾರ್ಡ್ಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲೂ ಅಷ್ಟೇ ಫುಲ್ ನೇಮ್, ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು, ಜೆಂಡರ್ ಕೊಡಬೇಕು. ವರ್ಕ್ ಎಕ್ಸ್ಪೀರಿಯನ್ಸ್ ಫ್ರೆಷರ್ಸ್ ಅಂತಲೇ ಹಾಕೊಳ್ಳಿ. ಇಲ್ಲಿ ಗ್ರ್ಯಾಜುಯೇಟು, ಅಂಡರ್ ಗ್ರ್ಯಾಜುಯೇಟು ಯಾವುದೋ ಅಂತ ಹಾಕ್ಕೊಂಡು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಸೊ ಖಂಡಿತ ನಮ್ಮದೇನಾದರೂ ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ರಿವೋಟ್ ಬ್ಯಾಕ್ ಕೂಡ ಬರುತ್ತೆ. ನನಗೂ ಕೂಡ ಬಂದಿತ್ತು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ರೋಲ್ನ. ಸೊ ನೋಡಿದ್ರಲ್ಲ, ಈ ರೆಡ್ ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಅಪ್ಲೈ ಮಾಡೋದು ತೋರಿಸಿ ಅಂತ. ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಮತ್ತು ನಿಮಗೆ ಯಾವ ಥರ ಜಾಬ್ ಅಪ್ಡೇಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದ್ರ ಮೇಲೆ ನಾವು ಜಾಬ್ ಅಪ್ಡೇಟ್ ಕೊಡ್ತೀವಿ. ಲೈಕ್ ಇಂಟರ್ನ್ಶಿಪ್ ಬೇಕೋ, ಇಲ್ಲ ಸಾಫ್ಟ್ವೇರ್ ಜಾಬ್ಸ್ ಬೇಕೋ, ಇಲ್ಲ ಅಂದರೆ ನಾನ್ IT ಜಾಬ್ಸ್ ರಿಲೇಟೆಡು ಯಾವ ಥರ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿದ್ರೆ ನಾವು ಆ ಥರ ಕೊಡ್ತೀವಿ. ಮತ್ತು ಎಲ್ರಿಗೂ ನಾವು ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.